ಪ್ರವಚನ ನೀಡುವವರು ನಾಗೇಶ್ವರ ಸ್ವಾಮಿಗಳು ಉಪ್ಪಾರಟ್ಟಿ. ಪೂಜ್ಯರಾಗಿರುವ ನಾಗೇಶ್ವರ ಸ್ವಾಮಿಗಳವರು ಉಪ್ಪಾರಟ್ಟಿಯವರು ಉಪದೇಶಾಮೃತವನ್ನು ನಮ್ಮೆಲ್ಲರಿಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿ. ತತ್ಸತ್ ಪರಬ್ರಹ್ಮಣೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಂ ಆಶ್ರಯೇ. ಯದಂಘ್ರೇ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಬಗಳಾಮುಖ್ಯೈ ಚ ವಿದ್ಮಹೇ ಸ್ತಂಭಿನ್ಯೈ ಚ ಧೀಮಹಿ ತನ್ನೋ ಬಗಳಾ ಪ್ರಚೋದಯಾತ್. ಪರಮ ಪೂಜ್ಯ ಪ್ರಾತಸ್ಮರಣೀಯ ಶಿವಾವತಾರಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಮಹಾಮಹಿಮ ಪುರುಷ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಪವಿತ್ರ ಚರಣ ಕಮಲಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರೀ ಆರೂಢರ ಕರಕಮಲ ಸಂಜಾತರು, ಮೌನಯೋಗಿ, ಸ್ಥಿತಪ್ರಜ್ಞ, ಬ್ರಹ್ಮನಿಷ್ಠ, ಬ್ರಹ್ಮಲೀನ ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಪವಿತ್ರ ಚರಣ ಕಮಲಗಳಲ್ಲಿಯೂ ಕೂಡ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಭೀಮಾವಧೂತರ ಪವಿತ್ರ ಚರಣ ಕಮಲಗಳಲ್ಲಿಯೂ ಕೂಡ ಶತಶಿರವಾಗಿ, ಪರಮಹಂಸ ಸ್ವರೂಪಿಗಳಾದ ಶ್ರೀಗಳವರ ಶ್ರೀಚರಣಗಳನ್ನು ಎನ್ನರು ಪದ್ಮದಲ್ಲಿ ಸ್ಮರಿಸಿಕೊಂಡು, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಸಾಧು ಸಾರ್ವಭೌಮ, ದೇಶಿಕೋತ್ತಮ ನಿರಾಭಾರಿ, ವರಪುಣ್ಯಮಯ ಶರೀರದ ಸದ್ಗುರುದೇವ ಇಂಚಲದ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿಯೂ ಕೂಡ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಗೀತೋತ್ತಮಾಚಾರ್ಯರಾದ ಬೀದರನ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಮಹಾಮಂಡಲೇಶ್ವರರ ದಿವ್ಯ ಸನ್ನಿಧಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ನ್ಯಾಯ ವೇದಾಂತ ಆಚಾರ್ಯರಾದ ಶ್ರೀ ದಯಾನಂದ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಶ್ರೀ ಸಹಜಾನಂದ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲೆ ಆಸೀನರಾದ
ಸರ್ವ ಪೂಜ್ಯರ ಶ್ರೀಚರಣಗಳಲ್ಲಿಯೂ ಮಾತಾಜಿಯವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಶಿವಸ್ವರೂಪಿಗಳೇ, ಅಧಿಕರಣವಾಗಿಟ್ಟುಕೊಂಡಿರುವಂಥ ವಿಷಯ ಶ್ರೀಮದ್ ಭಗವದ್ಗೀತೆಯ 9ನೇ ಅಧ್ಯಾಯ, 3 ಷಟ್ಕಗಳಲ್ಲಿ ಒಂದಾದ 2ನೆಯ ಷಟ್ಕ ಅಂದರೆ ಉಪಾಸನಾ ಕಾಂಡ. ಅಂದರೆ ಕೇವಲ ಉಪಾಸನೆ ಅಲ್ಲ, ಜ್ಞಾನಕಾಂಡದೊಳಗೆ ಅಂತರ್ಗತವಾಗಿರುವಂಥ ಯಾವ ಉಪಾಸನಾ ಕಾಂಡ. ಈ ಉಪಾಸನಾ ಕಾಂಡದ 9ನೇ ಅಧ್ಯಾಯ ಭಗವದ್ಗೀತಾ. ಗೀತಾ ಅಂತಂದರೆ ಬ್ರಹ್ಮ ತತ್ವೋಪದೇಶಮಯಿ ಗೀತಾ. ಇಲ್ಲಿ ಗೀತೆಯಲ್ಲಿ ಏನನ್ನ ಉಪದೇಶ ಮಾಡಿದ್ದಾರೆ ಅಂತ ಕೇಳಿದ್ರೆ ಬ್ರಹ್ಮ ತತ್ವವನ್ನೇ ಉಪದೇಶ ಮಾಡಿದ್ದಾರೆ. ಇಂಥ ಯಾವ ಭಗವದ್ಗೀತೆಯ 9ನೆಯ ಅಧ್ಯಾಯ, ಈ 9ನೇ ಅಧ್ಯಾಯದಲ್ಲಿ ಅಧಿಕರಣವಾಗಿಟ್ಟುಕೊಂಡಿರುವಂಥ ಶ್ಲೋಕ ಯಾವುದು ಅಂತ ಕೇಳಿದ್ರೆ, ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಶ್ಲೋಕ ಮುಖ್ಯವಾಗಿ ಏನನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತಂದ್ರೆ, ಹೇಗೆ ವಾರ್ತೆಗಳಲ್ಲಿ ಮುಖ್ಯಾಂಶಗಳಂತ ಏನು ಹೇಳ್ತಾರಲ್ಲ, ಹಾಗೆ ಈ 9ನೇ ಅಧ್ಯಾಯದ 22ನೆಯ ಶ್ಲೋಕ ಮುಖ್ಯವಾಗಿ ಏನನ್ನ ಪ್ರತಿಪಾದಿಸ್ತಾ ಇದೆ ಅಂತ ಕೇಳಿದ್ರೆ, ನಿಷ್ಕಾಮಾನಾಂ ಅನನ್ಯ ಭಕ್ತಾನಾಂ. ಏನ್ ಹೇಳ್ತಾ ಇದೆ? ನಿಷ್ಕಾಮವಾಗಿ ಅಂದ್ರೆ ಯಾವ ಫಲಾಪೇಕ್ಷೆ ಇಲ್ಲದನೆ ನಿಷ್ಕಾಮವಾಗಿ ಅನನ್ಯ ಭಕ್ತಾನ. ಅನನ್ಯ ಭಕ್ತ, ಅನನ್ಯ ಭಕ್ತ ಅಂತನ್ನುವುದರಿಂದ ಅಲ್ಲಿ ಏನು ಹೇಳ್ತದೆ ಅಂತ ಕೇಳಿದ್ರೆ, ಅನ್ಯ ಭಾವನೆ ಇಲ್ಲದೆ. ಅನ್ಯ ಭಾವನೆ ಇಲ್ಲದೆ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಭಕ್ತಿರ ಅವ್ಯಭಿಚಾರಿಣಿ. ಆ ಭಕ್ತಿ ಹೇಗಿರಬೇಕು ಅಂತ ಕೇಳಿದ್ರೆ ಅವ್ಯಭಿಚಾರವಾಗಿರಬೇಕು. ಹಾಗೆ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಿಷ್ಕಾಮಾನಾಂ ಅನನ್ಯ ಭಕ್ತಾನಾಂ. ನಿಷ್ಕಾಮವಾಗಿ ಅನನ್ಯ ರೀತಿಯಿಂದ ಅಂದ್ರೆ ವ್ಯಭಿಚಾರ ಭಾವನೆ ಇರಲಾರದನೆ ಅನನ್ಯ ಭಕ್ತಿಯಿಂದ ಭಗವದ್ ಭಜನಮೇವ. ಭಗವದ್ ಭಜನೆಯನ್ನ ಮಾಡುವುದರಿಂದ ಅನನ್ಯವಾಗಿ ನಿಷ್ಕಾಮವಾಗಿ ಭಗವಂತನನ್ನ ಭಜಿಸುವುದರಿಂದ ಏನು ಫಲ ಉಂಟಾಗುತ್ತದೆ ಅಂತ ಕೇಳಿದ್ರೆ, ಸರ್ವ ಸಿದ್ಧಿಕರಂ, ಎಲ್ಲವೂ ಕೂಡ ಅವನಿಗೆ ಪ್ರಾಪ್ತಿಯಾಗುತ್ತದೆ. ಮುಖ್ಯವಾಗಿ ಈ ಶ್ಲೋಕದ ತಾತ್ಪರ್ಯವನ್ನ ಹೇಳಿದ ಬಳಿಕ ಅನನ್ಯ ಭಕ್ತಾನಾಂ ನಿಷ್ಕಾಮಾನಾಂ ಅನನ್ಯ ಭಕ್ತಾನಾಂ ಭಗವದ್ ಭಜನಮೇವ ಸರ್ವಸಿದ್ಧಿಕರಂ ಅಂತ ಹೇಳಿದ್ದಾರೆ. ಅಂದ್ರೆ ಅನನ್ಯವಾಗಿ ನಿಷ್ಕಾಮವಾಗಿ ಯಾವ ಫಲಾಪೇಕ್ಷೆ ಇರಲಾರದನೆ ಭಗವಂತನನ್ನ ಭಜಿಸುವುದರಿಂದ ಏನು ಪ್ರಾಪ್ತಿಯಾಗುತ್ತದೆ ಅಂದ್ರೆ ಸರ್ವಸಿದ್ಧಿಕರಂ. ನೋಡಿ, ಎಲ್ಲವೂ ಕೂಡ ಏನಾಗುತ್ತದೆ? ಸಿದ್ಧಿ ಆಗುತ್ತದೆ. ಅಂದ್ರೆ ಯಾವ ಅಣಿಮಾದಿ ಸಿದ್ಧಿಗಳಷ್ಟೇ ಅಲ್ಲದನೆ ಕೂಡ ಯಾವ ಜ್ಞಾನ ಸಿದ್ಧಿಂ ಲಭತೆ ಪರಾಂ ಅಂತೆಂದ ಹಾಗೆ ಜ್ಞಾನ ಸಿದ್ಧಿಯೂ ಕೂಡ ಉಂಟಾಗುತ್ತದೆ. ಹಾಗೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅನನ್ಯಶ್ಚಿಂತಯಂತೋ ಮಾ ಅಂದ್ರೆ ಯಾವ ವ್ಯಭಿಚಾರ ಭಾವನೆ ಇರಲಾರದನೆ ಏಕಚಿತ್ತದಿಂದ ಆ ಯಾವ ಭಗವಂತನನ್ನ ಚಿಂತನ ಮಾಡುವುದರಿಂದ ಭಜಿಸುವುದರಿಂದ ಅನನ್ಯಶ್ಚಿಂತಯಂತೋ ಮಾಂ ಯೇ